ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಇವತ್ತು ನಾವು 5ನೇ ತರಗತಿ ಇಂಗ್ಲಿಷ್ ಯೂನಿಟ್ 1 ಪ್ರೋಸ್ ಲವ್ ಫಾರ್ ಆನಿಮಲ್ಸ್ನ ನೋಡೋಣ. ಮೊದಲನೇದು ವಾರ್ಮ್ ಅಪ್ ಆಕ್ಟಿವಿಟಿ ಇದೆ. ಟಾಸ್ಕ್ ಎ, ಫಿಲ್ ಇನ್ ದ ಬಾಕ್ಸಸ್ ವಿತ್ ಲೆಟರ್ಸ್ ಸೊ ದ್ಯಾಟ್ ಯು ಗೆಟ್ ದ ನೇಮ್ಸ್ ಆಫ್ ಆನಿಮಲ್ಸ್. ಒನ್ ಹ್ಯಾಸ್ ಬಿನ್ ಡನ್ ಫಾರ್ ಯು. OX ಆಕ್ಸ್ ಅಂದರೆ ಎತ್ತು, COW ಕೌ ಅಂದರೆ ಹಸು, GOAT ಗೋಟ್ ಅಂದರೆ ಮೇಕೆ, MOUSE ಮೌಸ್ ಅಂದರೆ ಇಲಿ, MONKEY ಮಂಕಿ ಅಂದರೆ ಕೋತಿ, GORILLA ಗೊರಿಲ್ಲಾ, KANGAROO ಕಂಗರು, CROCODILE ಕ್ರೊಕೊಡೈಲ್ ಅಂದರೆ ಮೊಸಳೆ. ಟಾಸ್ಕ್ ಬಿ ನೋಡೋಣ. ಡಿಸ್ಕಸ್ ಇನ್ ಗ್ರೂಪ್ಸ್ ಹೌ ಅನಿಮಲ್ಸ್ ಆರ್ ಹೆಲ್ಪ್ಫುಲ್ ಟು ಅಸ್. ಆಫ್ಟರ್ ಯು ಡಿಸ್ಕಸ್, write down in the space provided the names of the animals and how they are useful to us. ಇಲ್ಲಿ ನಾವು ಪ್ರಾಣಿಗಳ ಹೆಸರು ಮತ್ತು ಅವು ನಮಗೆ ಹೇಗೆ ಸಹಾಯಕವಾಗಿವೆ ಎಂದು ಬರೆಯಬೇಕು. ಮೊದಲನೇದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ. ಆಕ್ಸ್ ಕ್ಲೋಸ್ ದ ಫೀಲ್ಡ್, ಎತ್ತು ಹೊಲ ಉಳಿಮೆ ಮಾಡುತ್ತದೆ. ಸೆಕೆಂಡ್, ಡಾಗ್ ಗಾರ್ಡ್ಸ್ ಆರ್ ಹೋಮ್ಸ್, ನಾಯಿ ನಮ್ಮ ಮನೆಗಳನ್ನು ಕಾಯುತ್ತದೆ. ಥರ್ಡ್, ಕೌ ಗಿವ್ಸ್ ಅಸ್ ಮಿಲ್ಕ್, ಹಸು ನಮಗೆ ಹಾಲು ನೀಡುತ್ತದೆ. ನಾಲ್ಕನೇದು, ಹಾರ್ಸ್ ಡ್ರಾಸ್ ಕಾರ್ಟ್, ಕುದುರೆ ಬಂಡಿ ಎಳೆಯುತ್ತದೆ. ಈಗ ನಾವು ಈ ಪಾಠವನ್ನ ನೋಡೋಣ. The school bell rings. It is 4:15 in the evening. Lucy and Nitin are returning home from school. They see a man walking with his pet dog. The man is trying to tell his dog something. The dog seems to be answering him by barking. Watching this, Lucy remembers ರಮಣ ಮಹರ್ಷಿ. ಅಂದರೆ ಶಾಲೆಯ ಗಂಟೆ ಬಾರಿಸುತ್ತದೆ. ಸಂಜೆ 4:15. ಲೂಸಿ ಮತ್ತು ನಿತಿನ್ ಶಾಲೆಯಿಂದ ಮನೆಗೆ ಹಿಂತಿರುಗುತ್ತಿದ್ದಾರೆ. ಒಬ್ಬ ವ್ಯಕ್ತಿ ತನ್ನ ಸಾಕು ನಾಯಿಯೊಂದಿಗೆ ನಡೆದುಕೊಂಡು ಹೋಗುವುದನ್ನು ಅವರು ನೋಡುತ್ತಾರೆ. ಆ ವ್ಯಕ್ತಿ ತನ್ನ ನಾಯಿಗೆ ಏನೋ ಹೇಳಲು ಪ್ರಯತ್ನಿಸುತ್ತಿದ್ದಾನೆ. ನಾಯಿ ಬೊಗಳುವ ಮೂಲಕ ಅವನಿಗೆ ಉತ್ತರಿಸುವಂತೆ ತೋರುತ್ತದೆ. ಅದನ್ನು ಕಂಡ ಲೂಸಿಗೆ ರಮಣ ಮಹರ್ಷಿಯವರ ನೆನಪಾಗುತ್ತದೆ. ಲೂಸಿ ನಿತಿನ್ನ ಕೇಳ್ತಾಳೆ, ಡು ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ? ನಿನಗೆ ರಮಣ ಮಹರ್ಷಿಯ ಬಗ್ಗೆ ಏನಾದರೂ ಗೊತ್ತೇ? ನಿತಿನ್, ನೋ ಐ ಡೋಂಟ್. ವಾಟ್ ಸ್ಪೆಷಲ್ ಅಬೌಟ್ ಹಿಮ್? ಅದಕ್ಕೆ ನಿತಿನ್ ಉತ್ತರಿಸುತ್ತಾನೆ, ಇಲ್ಲ, ನನಗೆ ಗೊತ್ತಿಲ್ಲ. ಅವರ ಬಗ್ಗೆ ಏನು ವಿಶೇಷ? ಲೂಸಿ, ಶ್ರೀ ಭಗವಾನ್ ರಮಣ ಮಹರ್ಷಿ ಲವ್ಡ್ ಆನಿಮಲ್ಸ್ ಅಂಡ್ ಬರ್ಡ್ಸ್. ಲೂಸಿ ಹೇಳ್ತಾಳೆ, ಶ್ರೀ ಭಗವಾನ್ ರಮಣ ಮಹರ್ಷಿಗಳಿಗೆ ಪ್ರಾಣಿ ಪಕ್ಷಿಗಳೆಂದರೆ ತುಂಬಾ ಇಷ್ಟ. ನಿತಿನ್, ಕ್ಯಾನ್ ಯು ಟೆಲ್ ಮಿ ಮೋರ್ ಅಬೌಟ್ ರಮಣ ಮಹರ್ಷಿ? ನಿತಿನ್ ಲೂಸಿನ ಕೇಳ್ತಾನೆ, ನೀನು ರಮಣ ಮಹರ್ಷಿಯ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಬಲ್ಲೆಯಾ? ಲೂಸಿ, ಲಿಸನ್, even animals were attracted to him. He spoke to them just as he would speak with people. ಲೂಸಿ ಹೇಳ್ತಾಳೆ, ಕೇಳು, ಪ್ರಾಣಿಗಳು ಸಹ ಅವರತ್ತ ಆಕರ್ಷಿತವಾಗಿದ್ದವು. ಅವರು ಜನರೊಂದಿಗೆ ಮಾತನಾಡುವಂತೆಯೇ ಅವರೊಂದಿಗೆ ಮಾತನಾಡುತ್ತಿದ್ದರು. ನಿತಿನ್, ಯು ಮೀನ್ ಜಸ್ಟ್ ಲೈಕ್ ದ ಮ್ಯಾನ್ ವಿ ಸಾ ಟಾಕಿಂಗ್ ಟು ಹಿಸ್ ಡಾಗ್? ನಿತಿನ್ ಕೇಳ್ತಾನೆ, ನೀನು ಹೇಳುತ್ತಿರುವುದು ನಾವು ನೋಡಿದ ಮನುಷ್ಯನು ತನ್ನ ನಾಯಿಯೊಂದಿಗೆ ಮಾತನಾಡುತ್ತಿರುವಂತೆಯೇ? ಲೂಸಿ, ಎಸ್, he called the dogs boys.
He used to say, "Are the boys eating their food?" ಅದಕ್ಕೆ ಲೂಸಿ ಹೇಳ್ತಾಳೆ, ಹೌದು, ಏಕೆಂದರೆ ಅವರು ನಾಯಿಗಳನ್ನು ಹುಡುಗರು ಎಂದು ಕರೆಯುತ್ತಿದ್ದರು. ಹುಡುಗರು ತಮ್ಮ ಆಹಾರವನ್ನು ತಿನ್ನುತ್ತಿದ್ದಾರೆಯೇ? ನಿತಿನ್, ರಿಯಲಿ? ನಿತಿನ್ ಕೇಳ್ತಾನೆ, ನಿಜವಾಗಿಯೂ? ಲೂಸಿ, ಎಸ್. And he called his cow Lakshmi. He used to say, "Give Lakshmi some rice." ಲೂಸಿ ಹೇಳ್ತಾಳೆ, ಹೌದು, ಅವರು ತನ್ನ ಹಸುವನ್ನು ಲಕ್ಷ್ಮಿ ಎಂದು ಕರೆಯುತ್ತಿದ್ದರು ಮತ್ತು ಅವರು ಲಕ್ಷ್ಮಿಗೆ ಸ್ವಲ್ಪ ಅಕ್ಕಿ ಕೊಡಿ ಎಂದು ಹೇಳುತ್ತಿದ್ದರು. ನಿತಿನ್, ವೇರ್ ಡಿಡ್ ಹಿ ಕೀಪ್ ಆಲ್ ಹಿಸ್ ಆನಿಮಲ್ಸ್? ನಿತಿನ್ ಕೇಳ್ತಾನೆ, ಅವರು ಎಲ್ಲ ಪ್ರಾಣಿಗಳನ್ನು ಎಲ್ಲಿ ಇಟ್ಟರು? ಲೂಸಿ, these animals lived in his ashram. He always fed the animals and birds first. He ate only after feeding them. ಲೂಸಿ ಹೇಳ್ತಾಳೆ, ಈ ಪ್ರಾಣಿಗಳು ಅವರ ಆಶ್ರಮದಲ್ಲಿ ವಾಸಿಸುತ್ತಿದ್ದವು. ಅವರು ಯಾವಾಗಲೂ ಪಕ್ಷಿ ಮತ್ತು ಪ್ರಾಣಿಗಳಿಗೆ ಮೊದಲು ಆಹಾರವನ್ನು ನೀಡುತ್ತಿದ್ದರು. ಅವರಿಗೆ ಊಟ ಹಾಕಿದ ನಂತರವೇ ಅವರು ಊಟ ಮಾಡುತ್ತಿದ್ದರು. ನಿತಿನ್, ಇವನ್ ಬರ್ಡ್ಸ್? ನಿತಿನ್ ಕೇಳ್ತಾನೆ, ಪಕ್ಷಿಗಳು ಸಹ? ಲೂಸಿ, ಎಸ್. ರಮಣ ಮಹರ್ಷಿ called the peacocks by making sound of their cries. Then they would go to him and eat the peanuts, rice and mangoes from his hands. ಲೂಸಿ ಉತ್ತರಿಸುತ್ತಾಳೆ, ಹೌದು, ರಮಣ ಮಹರ್ಷಿಗಳು ನವಿಲುಗಳನ್ನು ಕೂಗುತ್ತಾ ಕರೆಯುತ್ತಿದ್ದರು. ನಂತರ ಅವು ಅವರ ಬಳಿಗೆ ಹೋಗಿ ಅವರ ಕೈಯಿಂದ ಕಡಲೆಕಾಯಿ, ಅಕ್ಕಿ ಮತ್ತು ಮಾವಿನ ಹಣ್ಣುಗಳನ್ನು ತಿನ್ನುತ್ತಿದ್ದವು. ನಿತಿನ್, that's interesting. Lucy, will you please tell me more interesting stories about Ramana Maharshi and animals? ನಿತಿನ್, ಅದು ಕುತೂಹಲಕಾರಿಯಾಗಿದೆ. ಲೂಸಿ, ದಯವಿಟ್ಟು ರಮಣ ಮಹರ್ಷಿ ಮತ್ತು ಪ್ರಾಣಿಗಳ ಬಗ್ಗೆ ಇನ್ನಷ್ಟು ಆಸಕ್ತಿದಾಯಕ ಕಥೆಗಳನ್ನು ಹೇಳುತ್ತೀಯಾ? ಲೂಸಿ ಹೇಳ್ತಾಳೆ, ಎಸ್. ಲಿಸನ್. One day, Maharshi was sitting on his hillside. A snake crawled over his legs. He did not move nor show any fear. Later, someone asked him what he felt like when the snake crawled over his legs. He replied, cool and soft. ಹೌದು, ಕೇಳು. ಒಂದು ದಿನ ಮಹರ್ಷಿ ಬೆಟ್ಟದ ಮೇಲೆ ಕುಳಿತಿದ್ದರು. ಒಂದು ಹಾವು ಅವರ ಕಾಲುಗಳ ಮೇಲೆ ತೆವಳಿತು. ಅವರು ಚಲಿಸಲಿಲ್ಲ ಅಥವಾ ಯಾವುದೇ ಭಯವನ್ನು ತೋರಿಸಲಿಲ್ಲ. ನಂತರ ಯಾರೋ ಅವರನ್ನು ಹಾವು ಅವರ ಕಾಲುಗಳ ಮೇಲೆ ತೆವಳಿದಾಗ ನಿಮಗೆ ಹೇಗೆನಿಸಿತು ಎಂದು ಕೇಳಿದರು. ಅವರು ತಂಪಾದ ಮತ್ತು ಮೃದು ಎಂದು ಉತ್ತರಿಸಿದರು. ನಿತಿನ್, ಮೈ ಗಾಡ್, ಐ ವುಡ್ ಹ್ಯಾವ್ ಕ್ರೈಡ್ ಅಂಡ್ ರನ್ ಅವೇ. Did anyone kill the snakes in the ashram? ನಿತಿನ್, ದೇವ್ರೇ, ನಾನು ಅಳುತ್ತಾ ಓಡಿ ಹೋಗುತ್ತಿದ್ದೆ. ಆಶ್ರಮದಲ್ಲಿ ಯಾರಾದರೂ ಹಾವು ಕೊಂದಿದ್ದಾರೆಯೇ? Lucy's answer is, Ramana Maharshi never allowed people to kill snakes in his ashram. He said, we have come to their home and we have no right to trouble them. They do not trouble us. Oh, we are nearing our homes. I will continue the story tomorrow. ಲೂಸಿ ಹೇಳ್ತಾಳೆ, ರಮಣ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ಹಾವುಗಳನ್ನು ಕೊಲ್ಲಲು ಎಂದಿಗೂ ಅವಕಾಶ ನೀಡಲಿಲ್ಲ. ಅವರು ಹೇಳಿದರು, ನಾವು ಅವರ ಮನೆಗೆ ಬಂದಿದ್ದೇವೆ ಮತ್ತು ಅವರಿಗೆ ತೊಂದರೆ ಕೊಡುವ ಹಕ್ಕು ನಮಗಿಲ್ಲ. ಅವು ನಮಗೆ ತೊಂದರೆ ಕೊಡುವುದಿಲ್ಲ. ಓಹ್, ನಾವು ನಮ್ಮ ಮನೆಗಳನ್ನು ಸಮೀಪಿಸಿದ್ದೇವೆ. ನಾಳೆ ನಾನು ಕಥೆಯನ್ನು ಮುಂದುವರೆಸುತ್ತೇನೆ. ನಿತಿನ್, ಎಸ್, ಥ್ಯಾಂಕ್ಸ್ ಅ ಲಾಟ್. ಹೂ ಟೋಲ್ಡ್ ಯು ಆಲ್ ದೀಸ್ ಸ್ಟೋರೀಸ್? ನಿತಿನ್, ಹೌದು, ತುಂಬಾ ಧನ್ಯವಾದಗಳು. ನಿನಗೆ ಈ ಎಲ್ಲ ಕಥೆಗಳನ್ನು ಯಾರು ಹೇಳಿದರು? ಲೂಸಿ, ಮೈ ಗ್ರ್ಯಾಂಡ್ ಮದರ್ ನೋಸ್ ಅ ಲಾಟ್ ಆಫ್ ಸ್ಟೋರೀಸ್.
She tells us stories every day. Bye. ಲೂಸಿ ಹೇಳ್ತಾಳೆ, ನನ್ನ ಅಜ್ಜಿಗೆ ಬಹಳಷ್ಟು ಕಥೆಗಳು ಗೊತ್ತು. ಅವರು ಪ್ರತಿದಿನ ಕಥೆಗಳನ್ನು ಹೇಳುತ್ತಾರೆ. ವಿದಾಯ. ನಿತಿನ್ ಹೇಳ್ತಾನೆ, That's wonderful. Tell me more tomorrow. See you. Bye. ನಿತಿನ್, ಅದ್ಭುತವಾಗಿದೆ. ನಾಳೆ ಇನ್ನಷ್ಟು ಹೇಳು. ಮತ್ತೆ ಸಿಗೋಣ. ಬಾಯ್. ಸೊ ಈ ಪಾಠದಲ್ಲಿ ನಾವು ತಿಳಿದುಕೊಂಡ ಹೊಸ ಶಬ್ದಗಳು, ದ ವರ್ಡ್ಸ್ ಟು ನೋ. ಅಟ್ರಾಕ್ಟೆಡ್, ಅ ಫೀಲಿಂಗ್ ಆಫ್ ಲೈಕಿಂಗ್ ಸಂಬಡಿ ಅಂದ್ರೆ ಆಕರ್ಷಣೆ. ಆಶ್ರಮ್, ಅ ಪ್ಲೇಸ್ ವೇರ್ ಹರ್ಮಿಟ್ಸ್ ಲಿವ್, ಆಶ್ರಮ. ಕ್ರೈಸ್, ಈ ಪಾಠದಲ್ಲಿ ಸೌಂಡ್ಸ್ ಮೇಡ್ ಬೈ ಬರ್ಡ್ಸ್ ಅಂಡ್ ಅನಿಮಲ್ಸ್ ಅಂದ್ರೆ ಧ್ವನಿ ಅಥವಾ ಶಬ್ದ, ಪ್ರಾಣಿಗಳ ಮತ್ತು ಪಕ್ಷಿಗಳ ಶಬ್ದ. ಇಂಟ್ರೆಸ್ಟಿಂಗ್, ಅ ಫೀಲಿಂಗ್ ಟು ನೋ ಮೋರ್ ಅಬೌಟ್ ಸಮಥಿಂಗ್ ಅಂದ್ರೆ ಕುತೂಹಲಕಾರಿ. ಕ್ರಾಲ್, ಮೂವ್ ಸ್ಲೋಲಿ ಆನ್ ದ ಬೆಲ್ಲಿ ಅಂದ್ರೆ ತೆವಳು. ಟ್ರಬಲ್, ಅ ಪ್ರಾಬ್ಲಮ್ ಆರ್ ಡಿಫಿಕಲ್ಟಿ ಅಂದ್ರೆ ತೊಂದರೆ. ವಂಡರ್ಫುಲ್, ಗ್ರೇಟ್ ಅಂದ್ರೆ ಅದ್ಭುತ. ಈ ಪಾಠದಲ್ಲಿ ಮುಂಬರುವ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನೀವು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.